ಬಟ್ ದಿಸ್ ಇಸ್ ಅ ಜೆನ್ಯೂನ್ ಇನ್ವೆಸ್ಟ್ಮೆಂಟ್. ಯಾಕೆಂದ್ರೆ ನೀವು ಒಂದ್ಸತಿ ತೊಗೊಂಡ್ರೆ ನೀವು ಆರಾಮಾಗಿ ಒಂದು 5-6 ವರ್ಷ ಇದೆ. ನೆಕ್ಸ್ಟ್ ಟಾಪಿಕ್ ಆಫ್ ಡಿಸ್ಕಷನ್ನು ರೈಡಿಂಗ್ ಪ್ಯಾಂಟ್ಸ್. ಓಕೆ, ರೈಡಿಂಗ್ ಪ್ಯಾಂಟ್ಸಲ್ಲಿ ನಾನು 3 ಥರ ನೋಡ್ತೀನಿ ವೆನ್ ಆಮ್ ಬೈಯಿಂಗ್. ಒಂದು, ವಾಟ್ ಇಸ್ ದ ಹಿಪ್ ಪ್ರೊಟೆಕ್ಷನ್, ನೀ ಪ್ರೊಟೆಕ್ಷನ್ ಎಷ್ಟಿರುತ್ತೆ, ಆ್ಯಂಡ್ ಹೌ ಮಚ್ ಕ್ಯಾನ್ ದ ರೈಡಿಂಗ್ ಪ್ಯಾಂಟ್ ಬ್ರೀತ್. ಇದು ಯಾಕೆ ಅಂತ ಹೇಳ್ತೀನಿ. ಬಿಫೋರ್ ದ್ಯಾಟ್, ದಿಸ್ ಈಸ್ ಮೈ ರೈಡಿಂಗ್ ಪ್ಯಾಂಟ್ ಬೈ Taichi ಅಂತ. ನಂಬ್ತಿರೋ ಬಿಡ್ತಿರೋ, ದಿಸ್ ಇಸ್ ಅ ಸರ್ಪ್ರೈಸ್ ಪ್ಯಾಕೇಜ್. ನಾನು ಆಲ್ಪೈನ್ ಸ್ಟಾರ್ಸ್ಗೆ ವಾಲ್ಪರೇಸನೋ ಅಥವಾ ಬೇರೆ ಯಾವುದೋ ಬ್ರ್ಯಾಂಡನ್ನ ನೋಡೋಣ ಅಂತ ಹೋಗಿದ್ದೆ. ಸೊ ಅದು ನೋಡಬೇಕಾದ್ರೆ ಒನ್ ಆಫ್ ಮೈ ಫ್ರೆಂಡ್ಸ್ ಸಜೆಸ್ಟೆಡ್, ವೈ ಡೋಂಟ್ ಯು ಚೆಕ್ ಫಾರ್ Taichi ಅಂತ. ದಿಸ್ ಶಾಪ್ ವೇರ್ ಐ ಬಾಟ್ ಇಟ್ ಫ್ರಮ್, ಇಟ್ ವಾಸ್ ಆನ್ ದ ವೇ. ಹೋಗಿ ಟ್ರೈ ಮಾಡಿದೆ, ಸಕ್ಕತ್ತು ಇಷ್ಟ ಆಗೋಯ್ತು ನನಗೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ನಿಮಗೆ ಇಲ್ಲಿ ಸ್ಮಾಲ್ ಹೋಲ್ಸ್ ಕಾಣ್ತಾ ಇದೆಯಾ, ಇಲ್ಲಿ, ಆಮೇಲೆ ಇಲ್ಲಿ, ಆಮೇಲೆ ಇದು ನೀ ಗಾರ್ಡ್ ಹತ್ರ, ಆ್ಯಂಡ್ ಹಿಂದ್ಗಡೆ ವೇಸ್ಟ್ ಲೈನ್, ಬಿಲೋ ದ ವೇಸ್ಟ್ ಲೈನ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಇಂಡಿಯಾಲಿ ಓಡಿಸ್ಬೇಕಾದ್ರೆ, ಲೈಕ್ ಐ ಮೆನ್ಷನ್ ಅಲ್ಲಿ, ಟ್ರಾಪಿಕಲ್ ವೆದರ್, ಬಿಸಿಲು ಜಾಸ್ತಿ ಇರುತ್ತೆ, ಆದಷ್ಟು ಗಾಳಿ ಆಡಬೇಕು, ರೈಟ್. ಒನ್ ಕಂಫರ್ಟ್ ಇರುತ್ತೆ, ಆ್ಯಂಡ್ ಸೆಕೆಂಡ್ಲಿ ಲೆಸ್ ಆಫ್ ಇರಿಟೇಷನ್. ಓಕೆ, ದಿಸ್ ಈಸ್ ವೆರಿ ವೆಲ್ ವೆಂಟಿಲೇಟೆಡ್. ಓಕೆ, ದಟ್ಸ್ ಒನ್. ಎರಡನೇದಾಗಿ ಪ್ರೊಟೆಕ್ಷನ್. ಸೊ ಈಗ ಹಿಪ್ ಹತ್ರ ಪ್ರೊಟೆಕ್ಷನ್ ಅಂತ ಹೇಳಿದೆ. ಇದರಲ್ಲಿ ಇಂಥ ಜಾಗದಲ್ಲಿದೆ ಪ್ರೊಟೆಕ್ಷನ್ನು, ಸಂವೇಹ್ಯ. ದಿಸ್ ಇಸ್ ವೆರಿ ಈಸಿ. ತೆಗೀರಿ ಇದನ್ನು. ಇದು ಲೆವೆಲ್ 1 ಅಂತ ಹೇಳ್ತಾರೆ, ಬಟ್ ಇದು ನೋಡಿದ್ರೆ ಇದು ಲೆವೆಲ್ ಕಾಲು ಅಥವಾ 20% ಥರ ಇದೆ ಆಫ್ ದ ಲೆವೆಲ್ 1. ವೆರಿ ಈಸಿ ಟು ರಿಮೂವ್ ಆ್ಯಂಡ್ ವೆರಿ ಈಸಿ ಟು ಪುಟ್ ಇಟ್ ಬ್ಯಾಕ್. ಸೊ ಇದನ್ನು ಹಾಕಿ ಒಳಗಡೆ ಫೋಲ್ಡ್ ಮಾಡಿ, ಆ್ಯಂಡ್ ದಟ್ಸ್ ಅಬೌಟ್ ಇಟ್. ಓಕೆ, ಇನ್ನೊಂದು ಏನಂದರೆ, ದ ಬೆಸ್ಟ್ ಪಾರ್ಟ್ ಅಂದರೆ, ಈ ಭಾಗದಲ್ಲಿ ಅಂದರೆ ಜಿಪ್ ಲೆಫ್ಟ್ಗೆ ಇಲ್ಲಿ ದಿಸ್ ಲಾಡ್ ಆಫ್ ವೆಂಟಿಲೇಷನ್ಗೆ ಅಂತ ಜಾಗ ಮಾಡಿದೆ. ಸ್ಮಾಲ್ ತೂತ್ಗಳು ನೋಡಿ, ಆಲ್ ಆಫ್ ದೀಸ್ ಆರ್ ಸ್ಮಾಲ್ ಹೋಲ್ಸ್. ಯಾಕೆ ಅಂದರೆ ಈ ಪಾರ್ಟಲ್ಲಿ ಎಸ್ಪೆಷಲಿ ಯಾವುದೇ ಬೈಕ್ ಓಡಿಸ್ಬೋದು, ದಿಸ್ ವಿಲ್ ಗೋ ವೆರಿ ಕ್ಲೋಸ್ ಟು ದ ಇಂಜಿನ್. ಆ್ಯಂಡ್ ನೀವು ಲಾಂಗ್ ಡಿಸ್ಟೆನ್ಸ್ ಎಲ್ಲ ಮಾಡಬೇಕಾದ್ರೆ ನಿಮಗೆ ಇಂಜಿನ್ ಹೀಟು ಒಂದೊಂದು ಸತಿ ಹೊಡೆಯುತ್ತೆ. ಆಫ್ ರೋಡ್ ಮಾಡಬೇಕಾದ್ರೆ ಇಂಜಿನ್ ಹೀಟ್ ಸಿಕ್ಕಾಪಟ್ಟೆ ಹೊಡೆಯುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ಇಲ್ಲಿ ಗಾಳಿ ಹೋದರೆ ಒಂಥರ ಚೆನ್ನಾಗಿರತ್ತೆ, ಬಿಕಾಸ್ ಆಫ್ ಆಬ್ವಿಯಸ್ ರೀಸನ್ಸ್ ಇಲ್ಲಿ, ರೈಟ್. ಅದಾದಮೇಲೆ ಕೆಳಗಡೆ ಇಲ್ಲಿ ಮಂಡಿ ಹತ್ರನೂ ಆರ್ಮರ್ ಇದೆ. ಸೊ ಇಲ್ಲೊಂದು ಆರ್ಮರ್ ಇದೆ, ಆ್ಯಂಡ್ ಆಫ್ಕೋರ್ಸ್ ಲೆಫ್ಟ್ಗೆ ರೈಟ್ಗೆ ಎರಡಕ್ಕೂ ಇದೆ. ಅದು ಹತ್ರನೇ ಯು ಹ್ಯಾವ್ ಅನದರ್ ವೆಂಟ್ ಸಿಸ್ಟಮ್, ಇಲ್ಲಿ ನೋಡಿ. ಸೊ ಇಲ್ಲಿ ಗಾಳಿ ಹೋಗಲಿ ಅಂತ, ಬಿಕಾಸ್ ಮಂಡಿ ಅಲ್ವಾ, ಜಾಯಿಂಟ್ಸ್ ಹತ್ರ ಜಾಸ್ತಿ ಸ್ವೆಟ್ ಆಗ್ತೀವಿ. ಸೊ ಅದೇ ಥರ ಹಿಂದ್ಗಡೆನೂ ಇದೆ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ ರೀಸನ್ಸ್ ವೈ ಐ ಆ್ಯಕ್ಚುಲಿ ಲೈಕ್ಡ್, ಬಿಕಾಸ್ ಆಫ್ ದ ವೆಂಟಿಲೇಷನ್ ಸಿಸ್ಟಮ್ಸ್ ಆ್ಯಂಡ್ ಆಫ್ಕೋರ್ಸ್ ದ ಡೀಸೆಂಟ್ ಪ್ರೊಟೆಕ್ಷನ್ ದಟ್ ಇಟ್ ಆಫರ್ಸ್. ಇನ್ನೊಂದೇನು ವಿಷಯ ಅಂದರೆ, ಅಫ್ಕೋರ್ಸ್ ಯು ಕ್ಯಾನ್ ಕಸ್ಟಮೈಸ್ ಇಟ್. ಹಿಂದ್ಗಡೆ 2 ಕಡೆ ನಿಮಗೆ ಇದು ಕೊಟ್ಟಿದ್ದಾರೆ, ದ ಪ್ಲೇಸಸ್, ನಿಮಗೆ ಪರ್ಸು ಅದು ಇದು ಇಟ್ಕೋಬೋದು. ಆ್ಯಂಡ್ ನಾರ್ಮಲ್ ಪ್ಯಾಂಟ್ಸ್ ಥರನೇ ನಿಮಗೆ 2 ಜೋಬ್ ಇದೆ. ಆಮೇಲೆ ಇಲ್ಲೊಂದು ಲೆಫ್ಟ್ ಸೈಡ್, ಜಸ್ಟ್ ಇನ್ ಕೇಸ್ ಬೇಗ ರೀಚ್ ಆಗಬೇಕು ಲೆಫ್ಟ್ ಸೈಡು, ಅದಕ್ಕೆ ಅಂತ ಗಾಡಿ ಓಡಿಸ್ಬೇಕಾದ್ರೆ ಐ ವೋಂಟ್ ರೆಕಮೆಂಡ್, ಬಟ್ ಜಸ್ಟ್ ಆಸ್ ಇದು ಹೇಳ್ತಾ ಇದ್ದೀನಿ. ಓಕೆ, ವಾಟ್ ಐ ಯೂಶಲಿ ಡೂ ಇಸ್, ನಾನು ಆಫ್ ರೋಡ್ ಮಾಡಬೇಕಾದ್ರೆ ಈ ಆರ್ಮರ್ನ ತೆಗಿತೀನಿ. ಓಕೆ, ಈ ಆರ್ಮರ್ನ ತೆಗೆದು ಐ ಆ್ಯಕ್ಚುಲಿ ಯೂಸ್ ದಿಸ್ ಆರ್ಮರ್. ಇದು ಅಗೇನ್ ದಿಸ್ ಇಸ್ ಬೈ ಅಸ್ಪೀಡಾ. ಓಕೆ, ದಿಸ್ ಇಸ್ ಅನ್ ಎಕ್ಸ್ಟರ್ನಲ್ ನೀ ಗಾರ್ಡ್ ಅಂತ ಹೇಳ್ತಾರೆ. ಸೊ ಇದು ಹೇಗೆ ಅಂದರೆ, ಈ ವೆಲ್ಕ್ರೋ ಒಳಗಡೆ ಇದರೊಳಗಡೆ ಇದನ್ನು ಹಾಕಿ ವಿ ಕ್ಯಾನ್ ಪ್ಲೇಸ್ ದಿಸ್ ಅರೌಂಡ್ ಈ ಥರ. ಓಕೆ, ಸೊ ನಾನು ಆಫ್ ರೋಡ್ ಹೋಗ್ಬೇಕಾದ್ರೆ, ಐ ಮೀನ್ ಇನ್ ಜನರಲ್, ರೈಟ್, ನೀವು ಆಫ್ ರೋಡ್ ಮಾಡಬೇಕಾದ್ರೆ ಯು ನೀಡ್ ಟು ಹ್ಯಾವ್ ಅಬ್ಸಲ್ಯೂಟ್ ಪ್ರೊಟೆಕ್ಷನ್. ಯಾಕೆ ಅಂದರೆ ನೀವು ಮಣ್ಣಲ್ಲಿ ಓಡಿಸ್ತೀರಾ, ಕಲ್ ಮೇಲೆ ಓಡಿಸ್ತೀರಾ, ಸ್ಲಶಲ್ಲಿ ಓಡಿಸ್ತೀರಾ, ಆ್ಯಂಡ್ ಯು ಕ್ಯಾನ್ ನೆವರ್ ಪ್ರೆಡಿಕ್ಟ್ ವಾಟ್ಸ್ ಗೋನ್ ಹ್ಯಾಪನ್ ನೆಕ್ಸ್ಟ್. ಆ್ಯಂಡ್ ದಟ್ಸ್ ದ ಬ್ಯೂಟಿ ಆಫ್ ರೋಡಿಂಗ್ ಅಲ್ವಾ. ಆ್ಯಂಡ್ ಆಕ್ಸಿಡೆಂಟಲ್ ಫಾಲ್ಸ್ ಆಗೋ ಜಾಸ್ತಿ ಇರುತ್ತೆ. ಸೊ ದೇರ್ ಫಾರ್ ಯು ನೀಡ್ ಪ್ರಾಪರ್ ಪ್ರೊಟೆಕ್ಷನ್, ರೈಟ್ ಫ್ರಮ್ ಯೋರ್ ಹೆಡ್ ಅಪ್ ಅಂಟಿಲ್ ಟೋ. ಸೊ ಅದಕ್ಕೆ ಅಂತ ನಾನು ಆಫ್ ರೋಡ್ ಮಾಡಬೇಕಾದ್ರೆ ಇದನ್ನು ತೆಗೆದು ಇದನ್ನು ಇನ್ಸರ್ಟ್ ಮಾಡಿ, ಹೇಗೆ ಅಂದರೆ ಫಸ್ಟ್ ಇದನ್ನು ಹಾಕ್ತೀನಿ, ಅದ್ರ ಮೇಲುಗಡೆ ಈ ರೈಡಿಂಗ್ ಪ್ಯಾಂಟ್ನ ನಾನು ಹಾಕೋತೀನಿ. ಓಕೆ, ಆ್ಯಂಡ್ ಇಟ್ಸ್ ಬೀನ್ ಕ್ವೈಟ್ ಎಫೆಕ್ಟಿವ್ ಸೋಫಾ. ಸೊ ಇದೇ ನನ್ನ ರೈಡಿಂಗ್ ಪ್ಯಾಂಟ್ Taichi. ಐ ಯೂಸ್ ದಿಸ್ ಬೋತ್ ಫಾರ್ ಮೈ ಟೂರಿಂಗ್ ಮತ್ತು ಆಫ್ ರೋಡಿಂಗ್ ಮಾಡಬೇಕಾದ್ರೂ ನಾನು ಇದನ್ನೇ ಯೂಸ್ ಮಾಡೋದು. ಓಕೆ, ಬಿಕಾಸ್ ನಿಮಗೆ ತುಂಬ ಇದು ಪಾಕೆಟ್ಸ್ ಕೊಟ್ಟಿದ್ದಾರೆ. ಯು ವಿಲ್ ಆಲ್ವೇಸ್ ಫೀಲ್ ಟೆಂಪ್ಟೆಡ್ ಟು ಕೀಪ್ ಯುವರ್ ವಾಲೆಟ್ ಆರ್ ಸಮಥಿಂಗ್ ವಿಚ್ ಆರ್ ಯೂಸ್ ಟು ಇನ್ ಯುವರ್ ನಾರ್ಮಲ್ ಜೀನ್ಸ್, ರೈಟ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಇಟ್ಟು ಗಾಡಿ ಓಡಿಸಿದಾಗ ವಾಲೆಟ್ ಎಲ್ಲ ಇಟ್ಕೊಂಡಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ಫೈಂಡ್ ದ ಡಿಸ್ಕಂಫರ್ಟ್, ಜಸ್ಟ್ ಬಿಲೋ ಯುವರ್ ವೇಸ್ಟ್ ರಾದರ್. ಸೊ ಅದಕ್ಕೆ ಅಂತಾನೆ ಐ ವಾಂಟೆಡ್ ಅವಾಯ್ಡ್ ಆಲ್ ಆಫ್ ದ್ಯಾಟ್. ಐ ಹ್ಯಾವ್ ಅನದರ್ ಗೇರ್, ಸೊ ಲೆಟ್ ಮೀ ಶೋ ಯು ದ್ಯಾಟ್. ಬಿಫೋರ್ ದ್ಯಾಟ್, Taichi ಅನ್ನೋದು ಇದು 10,000 to 12,000 ಆಗ್ಬೋದು ನಿಮಗೆ, ಡಿಪೆಂಡಿಂಗ್ ಆನ್ ವೇರ್ ಯು ಬೈ ಇಟ್ ಫ್ರಮ್.
but this is something that was unexpected in my list when I shortlisted, but I'm really happy with it so far. 2 ವರ್ಷ ಜಾಸ್ತಿ ಆಗಿದೆ, and I'm happy with it. ವಾಲೆಟನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಅಂತಾನೆ, and this is another accessory I have. ಇದಕ್ಕೆ ಥೈ ಬ್ಯಾಗ್ ಅಂತ ಹೇಳ್ತಾರೆ. This is by a brand called Held. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಲೆಟ್ ಮಿ ಶೋ ಯು. ನೀವು ಬೆಲ್ಟ್ ಹಾಕೋತೀರಲ್ಲ ನಾರ್ಮಲಾಗಿ, ಅದೇ ಥರ ಸುತ್ತಲೂ ಇಲ್ಲಿ ಹೋಗಿ ಲಾಸ್ಟ್ ಲಾಕ್ 1 ಹಿಯರ್, ಆಮೇಲೆ ಇಲ್ಲಿ ನನ್ನ ಕಡೆ ಲಾಕ್. ಸೊ ಬೇಸಿಕಲಿ 2-way ಮೆಕ್ಯಾನಿಸಮ್ ಲಾಕ್ ಆಗುತ್ತೆ. ಒಂದು ನಿಮ್ಮ ವೇಸ್ಟ್ ಹತ್ರ, ಇನ್ನೊಂದು ನಿಮ್ಮ ತೊಡೆ ಹತ್ರ. ಓಕೆ, ಏನಿದು ಆಸಮ್ ಅಡ್ವಾಂಟೇಜ್ ಅಂತ ನಾನು ನಿಮಗೆ ಹೇಳ್ತೀನಿ. ನಿಮಗೆ ಕ್ಲೋಸರ್ ಲುಕ್ಕಿಂದ ತೋರಿಸ್ತಾ ಇದ್ದೀನಿ. ಇದು ಹೇಗೆ ಅಂದರೆ, ನಿಮ್ಮ ಬಲ ಜೋಬ್ ಇರುತ್ತಲ್ಲ ಅದ್ರ ಮೇಲೆ ಕರೆಕ್ಟಾಗಿ ಹೀಗೆ ಇಟ್ಕೋಬೇಕು. ಓಕೆ, ದಿಸ್ ಇಸ್ ಹೌ ದ ಥೈ ಬ್ಯಾಗ್ ಈಸ್ ಸಪೋಸ್ ಟು ಬಿ ಪ್ಲೇಸ್ಡ್. ವಾಟ್ ಆರ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಇಟ್ ಅಂದರೆ, ಲೆಟ್ ಮಿ ಓಪನ್ ದಿಸ್. ದಿಸ್ ಹ್ಯಾಸ್ ಸೆವೆರಲ್ ಲೇಯರ್ಸ್ ಆಫ್ ಕಂಪಾರ್ಟ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್, ನಾನೀಗ ಇಲ್ಲಿ ನನ್ನ ಮನೆ ಕೀ ಇಟ್ಕೊಂಡಿದ್ದೀನಿ, ಆ್ಯಂಡ್ ಇಲ್ಲಿ ನನ್ನ ವಾಲೆಟ್ ಇಟ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ವಾಲೆಟ್ ಯೂಸ್ ಮಾಡಲ್ಲ ಅಂದರೆ ಇಲ್ಲಿ ನೀವು ಕ್ಯಾಶ್ ಎಲ್ಲ ಇಡ್ಬೋದು. ಆ್ಯಂಡ್ ಇಲ್ಲಿ ದಿಸ್ ಸೆವೆರಲ್ ಸ್ಲಾಟ್ಸ್ ಇದೆ ನಿಮಗೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಅವೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ಅಗೇನ್ ದೇರ್ ಈಸ್ ಅನದರ್ ಲೇಯರ್ ಹಿಯರ್ ಸಪ್ರೇಟಾಗಿ. ಸೊ ನೀವು ಟೂರಿಂಗ್ ಎಲ್ಲ ಮಾಡಬೇಕಾದ್ರೆ ಕೈಗೆ ಸಿಗೋ ಅಂಥದ್ದು ಅಂದರೆ ನಿಮ್ಮ RC ಕಾರ್ಡ್ ಕಾಪಿ ಆಗಿರ್ಬೋದು, ನಿಮ್ಮದು DL ಕಾಪಿ ಆಗಿರ್ಬೋದು, ಆರ್ ಮೇ ಬಿ ಪೊಲ್ಯೂಷನ್ ಸರ್ಟಿಫಿಕೇಟ್ ಕಾಪಿ ಆಗಿರ್ಬೋದು, ಎಲ್ಲ ಹ್ಯಾಂಡಿಯಾಗಿ ಸಿಗೋಕ್ಕೆ. ಸೊ ದಟ್ ಜಾಸ್ತಿ ಟೈಮ್ ವೇಸ್ಟ್ ಆಗಬಾರ್ದು ನೋಡಿ. ಸೊ ದಟ್ಸ್ ವೆನ್ ದಿಸ್ ಕಮ್ಸ್ ಟು ಅಬ್ಸಲ್ಯೂಟ್ ಯೂಸ್. ಸೊ ದಿಸ್ ಇಸ್ ನಾಟ್ ವಾಟರ್ ಪ್ರೂಫ್. ಇಟ್ಸ್ ಅಬೌಟ್ ಅಗೇನ್ ಲೈಕ್ ಮೈ ಆಲ್ಪೈನ್ ಸ್ಟಾರ್ಸ್ ವಾಲ್ಪರೈಸೋ ಥರನೇ ಇದು 80% ವಾಟರ್ ಪ್ರೂಫ್. ಬಟ್ ಇದಕ್ಕೆ ಅಂತಲೇ ಸಪ್ರೇಟ್ ಬ್ಯಾಗ್ ಬರುತ್ತೆ ಸುತ್ತಲೂ, ರೈನ್ ಗೇರ್ ಥರ. ಇನ್ ಕೇಸ್ ತುಂಬ ಜೋರು ಮಳೆ ಬಂದರೆ ಇಟ್ ಇಸ್ ರೆಕಮೆಂಡೆಡ್. ಸೊ ಇನ್ನೊಂದೇನೆಂದರೆ, ಐ ವಾಂಟ್ ಲೈಕ್ ಟು ಸೇ, ಇಫ್ ಯು ಗೋ ಫಾರ್ ಸಮಥಿಂಗ್ ಲೈಕ್ ದಿಸ್, ಆಲ್ವೇಸ್ ಮೇಕ್ ಶ್ಯೂರ್ ದ್ಯಾಟ್ ಬೋತ್ ದ ಜಿಪ್ಸ್, ಓಕೆ, ದಿಸ್ ಇಸ್ 2-way ಜಿಪ್, 2 ಜಿಪ್ಪು ಬಲಕ್ಕಿರಬೇಕು. ಯಾಕೆಂದರೆ ನೀವು ಎಡಕ್ಕೆ ಹಾಕೊಂಡ್ರೆ ದಿಸ್ ವಿಲ್ ಬಿ ಟಚಿಂಗ್ ಯುವರ್ ಟ್ಯಾಂಕ್, ಫ್ಯೂಯಲ್ ಟ್ಯಾಂಕ್. ಸೊ ಅಲ್ಲಿ ನಿಮಗೆ ಸ್ಕ್ರ್ಯಾಚಸ್ಸು ಅದು ಇದು ಎಲ್ಲ ಬೀಳ್ಬೋದು. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಆಲ್ವೇಸ್ ಕೀಪ್ ಇಟ್ ಆನ್ ದ ರೈಟ್ ಸೈಡ್ ಆಫ್ ದ ಬ್ಯಾಗ್. ಓಕೆ, ಇದು ಹೆಲ್ಡ್ ಅಂತ, ಇದು ಬೈಕಿಂಗ್ ಸ್ಪಿರಿಟ್ ಅಂತ ಒಂದು ಆಸಮ್ ಜಾಗ ಇತ್ತು ಬೆಂಗಳೂರಲ್ಲಿ. ಅನ್ಫಾರ್ಚುನೇಟ್ಲಿ ಇಟ್ ಇಸ್ ಶಟ್ ಡೌನ್ ನಾವು. ಇದು 3,500 ತೊಗೊಂಡಿದ್ದು. ಹಲವಾರು ಕಡೆ ನಿಮಗೆ ಇವಾಗ ಸಿಗುತ್ತೆ. ಬಟ್ ದಿಸ್ ಇಸ್ ಸೂಪರ್ ಯೂಸ್ಫುಲ್, ನಾಟ್ ಜಸ್ಟ್ ವೈಲ್ ರೈಡಿಂಗ್, ಬಟ್ ನಾನು ಈ ಥರ ಸಿಟಿಲಿ ಅಥವಾ ಕಾರ್ ಡ್ರೈವ್ ಮಾಡಬೇಕಾದ್ರೆ ಇಟ್ ಬಿಕಮ್ಸ್ ಸೂಪರ್ ಮಲ್ಟಿ ಫಂಕ್ಷನಲ್. ಓಕೆ, ಈಗ ಸಿಟಿ ರೈಡ್ ಕಂಪ್ಲೀಟ್ ಆಗಿದೆ, ಟೂರಿಂಗ್ ಕಂಪ್ಲೀಟ್ ಆಯಿತು. ನಾವು ಲೆಟ್ಸ್ ಲುಕ್ ಅಟ್ ದಿ ಆಫ್ ರೋಡ್ ಗೇರ್ ದಟ್ ಐ ಯೂಸ್. ಇದೆ ನನ್ನ ಆಫ್ ರೋಡ್ ಗೇರ್. ಇದು ಬೈ ಅ ಕಂಪ್ನಿ ಕಾಲ್ಡ್ Leatt. ದ ಪ್ರಾಡಕ್ಟ್ ನೇಮ್ ಈಸ್ Leatt 5.5. ಸ್ವಲ್ಪ ಭಾರ ಜಾಸ್ತಿ ಇದು. ಸೊ ಇದನ್ನು ಹಾಕ್ಕೊಂಡು ನಾನು ನಿಮಗೆ ಈ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಆ್ಯಂಡ್ ವೈ ದಿಸ್ ಇಸ್ ರಿಯಲಿ ಬೆನಿಫಿಷಿಯಲ್ ಫಾರ್ ಆಲ್ ದಿ ಆಫ್ ರೋಡ್ ಎಂಥೂಸಿಯಾಸ್ಟ್ಸ್. ಇದು ನೋಡೋಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಇನಿಷಿಯಲಿ ನಾನು ತೊಗೊಂಡಾಗ ಸ್ವಲ್ಪ ಕಷ್ಟಪಡ್ತಿದ್ದೆ, ಹೇಗಪ್ಪ ಹಾಕ್ಕೊಳ್ಳೋದು ಅದು ಇದು ಅಂತ. ಬಟ್ ಒನ್ಸ್ ಐ ಗಾಟ್ ಯೂಸ್ ಟು ಇಟ್ ವಾಸ್ ಜಸ್ಟ್ ಅ ಬ್ರೀಸ್. ಸೊ ಇನಿಷಿಯಲಿ ನಾನು ರೈಡ್ ಹೊರಡೋಕ್ಕಿಂತ ಮುಂಚೆ ನನಗೆ ಇದನ್ನು ಹಾಕೊಳ್ಳೋಕ್ಕೆ ಅಂತ ಒಂದು ಸುಮಾರು 4 5 ನಿಮಿಷ ಬೇಕಿತ್ತು. ಬಟ್ ಲೈಕ್ ಯು ಸಿ, ಐ ಆಮ್ ಡೂಯಿಂಗ್ ದಿಸ್ ಇನ್ ರಿಯಲ್ ಟೈಮ್. ಈಗ ಐ ಕ್ಯಾನ್ ಡೂ ದಿಸ್ ಲೆಸ್ ದೆನ್ ಅ ಮಿನಿಟ್. ವೆರಿ ಕಂಫರ್ಟಬಲ್. ಸೊ ಫಸ್ಟು ಇದು ಹೇಗೆ ಹಾಕೊಳ್ಳೋದು ಅಂದರೆ, ದ ಫ್ರಂಟ್ ಪಾರ್ಟ್ ಇದನ್ನು ಕ್ಲೋಸ್ ಮಾಡ್ಕೋಬೇಕು ಫಸ್ಟು. ಇಟ್ ಇಸ್ ಲೈಕ್ ಅ ನಾರ್ಮಲ್ ಜಿಪ್ ಮೆಕ್ಯಾನಿಸಮ್. ಸೊ ಇದು ಫುಲ್ಲು ಇಲ್ಲಿವರೆಗೂ ಲಾಕ್ ಆಗುತ್ತೆ. ಸೊ ಈಗ ಮುಂದುಗಡೆ ಭಾಗ ಇದೆ ನೋಡಿ, ಇದನ್ನು ಚೆಸ್ಟ್ ಪ್ರೊಟೆಕ್ಷನ್ ಡನ್. ಆಮೇಲೆ ನಿಮಗೆ ಯಾವ ಥರ ಯಾವ ಲೆವೆಲ್ ಟೈಟ್ನೆಸ್ಸಿಗೆ ಬೇಕೋ ಇದನ್ನು ಲಾಕ್ ಮಾಡ್ಕೋಬೋದು ವೆಲ್ಕ್ರೋಯಿಂದ. ಆ್ಯಂಡ್ ಅಫ್ಕೋರ್ಸ್ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ದಿಸ್ ಇಸ್ ಫಾರ್ ಯೋರ್ ಆರ್ಮ್ಸ್, ಎಷ್ಟು ಯಾವ ಲೆವೆಲ್ಗೆ ಬೇಕು ಅಂತ. ಸೊ ದಿಸ್ ಈಸ್ ದಿ ಬಾಡಿ ಆರ್ಮರ್ ದಟ್ ಐ ಯೂಸ್. ನಾನು ಆಫ್ ರೋಡ್ ಮಾಡಿದಾಗೆಲ್ಲ ಗೊತ್ತು ಟರ್ಮಿನೇಟರ್ ಥರ ಕಾಣ್ತಿದ್ದೀನಿ ಅಂತ. ಸೊ ಏನಪ್ಪ ಇದರ ಸ್ಪೆಷಾಲಿಟಿ? ಬೇಸಿಕಲಿ ದಿಲ್ ಖುಷ್, ಚೆಸ್ಟು ಕಿಡ್ನಿ ಖುಷ್, ಎಲ್ಬೋ ಖುಷ್, ಶೋಲ್ಡರ್ ಖುಷ್, ಬ್ಯಾಕ್ ಇನ್ನೂ ಖುಷ್. ಸೊ ಆಲ್ ದಿ ಕ್ರಿಟಿಕಲ್ ಪಾಯಿಂಟ್ಸ್ ಇನ್ ದ ಬಾಡಿ, ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆಯೋ ಎಲ್ಲ ಕಡೆ ಪ್ರೊಟೆಕ್ಷನ್ ಇದೆ ನೋಡಿ. ದಿಸ್ ಇಸ್ ಲೈಕ್ ಸಾಲಿಡ್, ಮೂವ್ ಆಗಲ್ಲ. ಓಕೆ, ಸೊ ಎಲ್ಬೋ ಹ್ಯಾಸ್ ಟು ಬಿ ಪರ್ಫೆಕ್ಟ್,
ಶೋಲ್ಡರ್ ಹತ್ರನೂ ಏನು ಮೂವ್ ಆಗಬಾರ್ದು, ರೈಟ್. ಇಟ್ ಹ್ಯಾಸ್ ಟು ಬಿ ಸಾಲಿಡ್. ದಟ್ಸ್ ಹೌ ಯು ನೀಡ್ ಟು ಆ್ಯಕ್ಚುಲಿ ಬೈ ದಿ ಆಫ್ ರೋಡ್ ಆರ್ಮರ್. ಎಲ್ಲ ಕರೆಕ್ಟಾಗಿ ಎಲ್ಲ ಒಂದೊಂದು ಕಡೆ ಕೂತ್ಕೋಬೇಕು. ಸೊ ಆ್ಯಸ್ ಯು ನೋ, ನಾನು ಟ್ರೈಬ್ ಅಂತ ಒಂದು ಸೂಪರ್ ಬೈಕ್ ಗ್ರೂಪ್ ಇದೆ ಬೆಂಗಳೂರಲ್ಲಿ. ಸೊ ಟ್ರೈಬ್ ಅಂದರೆ ದ ರೈಡರ್ಸ್ ಆಫ್ ಬೆಂಗಳೂರು ಅಂತ. ಸೊ ಅದಕ್ಕೆ ಐಮ್ ದ ಕೋ ಫೌಂಡರ್. ಸೊ ಅದರಲ್ಲಿ 38 ಜನ ಇದ್ದೀವಿ. ಅದರಲ್ಲಿ ಮೋರ್ ದೆನ್ ಹಾಫ್ ಆಫ್ ಇಟ್ ಎಲ್ಲ ADV ಬೈಕ್ಸೇ ಯೂಸ್ ಮಾಡೋದು. ಸೊ ಹೇಗೆ ಅಂದರೆ ಸುಮಂತ್ ಅಂತಿದ್ದಾರೆ, ಅವ್ರು ಫಸ್ಟ್ ಒಂದು ಆಫ್ ರೋಡ್ ತೊಗೊಂಡ್ರು. ಅವಿನ್ ಅಂತಿದ್ದಾರೆ, ಈಸ್ ಅನ್ ಆಫ್ ರೋಡ್ ಎಕ್ಸ್ಪರ್ಟ್, ಅವ್ರು ಇನ್ನೊಂದು ತೊಗೊಂಡ್ರು. ಆಮೇಲೆ ನಾನು ತೊಗೊಂಡೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಬಾಟ್ ದಿಸ್ ಆಫ್ ರೋಡ್ ಆರ್ಮರ್. ಓಕೆ, ಸೊ ನಾನು ಆಫ್ ರೋಡ್ ಆರ್ಮರ್ಸ್ ಅಂತಾನೆ ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯುನೋ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಶುಡ್ ಸಿ ಆ್ಯಂಡ್ ಕನ್ಸಿಡರ್ ಆಫ್ ರೋಡ್ ಆರ್ಮರ್ ತೊಗೊಳೋಕ್ಕಿಂತ ಮುಂಚೆ, ಎಸ್ಪೆಷಲಿ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್. ಬಿಕಾಸ್ ಬಿಸಿಲು ಜಾಸ್ತಿ. ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ನೋಡಿರ್ತೀರಾ ಆಫ್ ರೋಡ್ ಆರ್ಮರ್ ಬಗ್ಗೆ ಎಲ್ಲ. ಬಟ್ ಇಟ್ಸ್ ಮೋರ್ ಪ್ರೋ ಟುವರ್ಡ್ಸ್ ಇದರ್ ಯುರೋಪಿಯನ್ ಆ್ಯಂಡ್ ಅಮೆರಿಕನ್ ಕಾಂಟಿನೆಂಟ್ಸ್. ಬಟ್ ಇಂಡಿಯಾ ಅಲ್ಲ, ಬಿಸಿಲು ಜಾಸ್ತಿ, ಹೀಟ್ ಜಾಸ್ತಿ. ಅದಕ್ಕೆ ಆ ಹೀಟ್ಗೆ ಅಂತಲೇ ಯಾವ ಥರ ತೊಗೋಬೇಕು ಅಂತ ನಾನು ನಿಮಗೆ ಒಂದು ಡೀಟೇಲ್ ರಿವ್ಯೂ ಮಾಡ್ತೀನಿ. ಬಟ್ ಇದೇ Leatt 5.5. ಕಮಿಂಗ್ ಬ್ಯಾಕ್ ಟು ವಾಟ್ ದ ಆರ್ಮರ್ ಐ ಹ್ಯಾವ್. 5.5 ಏನಕ್ಕೆ ಹೆಸರು ಅಂದರೆ 1 2 3 4 5 ಅರ್ಧ 5.5, therefore 5.5 pieces. So there is another part which I haven't bought. ಇಲ್ಲಿ ನೆಕ್ ಬ್ರೇಸ್ ಅಂತಾರೆ. ಇದು ಯಾವಾಗ ಬೇಕಾಗುತ್ತೆ ಅಂದರೆ CS ಅಂತ ತೋರಿಸಿದಾರಲ್ಲ ನಮ್ಮ ಬೆಂಗಳೂರಿನವರು, ಡಕಾರ್ ರ್ಯಾಲಿ ಎಲ್ಲ ಓಡಿಸ್ತಾರೆ. ಸೊ ವೆನ್ ಯು ಡೂ MX ಆರ್ ಅಗ್ರೆಸಿವ್ ಕೈಂಡ್ ಆಫ್ ರೈಡ್ಸ್, ಆವಾಗ ನಿಮಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಬೇಕು, ರೈಟ್. ಸೊ ಆವಾಗ ನೆಕ್ ಬ್ರೇಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ MX ಅಂದರೆ ಇಟ್ಸ್ ವೆರಿ ಹೈ ಅಡ್ರಿನಲಿನ್ ಆ್ಯಂಡ್ ಫಾಸ್ಟ್ ಪೇಸ್ ಆಫ್ ರೋಡಿಂಗ್. ಓಕೆ, ಸೊ ದಿಸ್ ಪಾರ್ಟ್ ಬಿಕಮ್ಸ್ ವೆರಿ ಕ್ರೂಷಿಯಲ್ ಆಬ್ವಿಯಸ್ಲಿ. ಸೊ ಹಾಗಾಗಿ ಇಲ್ಲಿಗೆ ಬೇಕಾಗುತ್ತೆ. ಬಟ್ ನಾವು ಮಾಡೋ ರೈಡ್ಸ್ ಕನಕಪುರ ಅಲ್ಲಿಗೆಲ್ಲ ಇಷ್ಟು ಸಾಕು. ಓಕೆ, ದಿಸ್ ಇಸ್ ಬೈ ಲೈಕ್ ಐ ಸೆಡ್ ಕಂಪ್ನಿ ಕಾಲ್ಡ್ Leatt. ಏನಪ್ಪ ಬೆಸ್ಟ್ ಪಾರ್ಟ್ ಅಂದರೆ, ಲೆಟ್ ಮೀ ಕಮ್ ಕ್ಲೋಸರ್ ಆ್ಯಂಡ್ ಶೋ ಇಟ್ ಟು ಯು. ಯಾಕೆ ಆಫ್ ರೋಡ್ ಆರ್ಮರ್ಸ್ ತೊಗೊಳ್ಳೋದು ನೋಡಿ. ಇವಾಗ ವೆಂಟಿಲೇಷನ್ ಸಿಸ್ಟಮ್ ನೋಡಿ, ಇಲ್ಲಿ ಎಲ್ಲ ಕಡೆ ಥ್ರೂ ಔಟ್ ದ ಮೆಟೀರಿಯಲ್ ತೂತಿದೆ. ಕಾಣಿಸ್ತಿದೆಯಾ ನೋಡಿ, ನಾನು ಬೆರಳು ಇಟ್ಟಿದ್ದೀನಿ, ರೈಟ್. ತೆಗಿತೀನಿ, ಇಡ್ತೀನಿ. ಓಕೆ, ದಟ್ಸ್ ಒನ್. ಆ್ಯಂಡ್ ರೆಸಿಸ್ಟೆನ್ಸ್ ಮೆಟೀರಿಯಲ್ ಇದು. ಇನ್ ಕೇಸ್ ನಾವು ಬಿದ್ದು ಈ ಕಡೆ ಎಲ್ಲ ಆಗಿ ಈ ಕಡೆ ಸ್ಕ್ರ್ಯಾಚ್ ಆದಾಗ ಏನು ಟೇರ್ ಆಫ್ ಏನೋ ಆಗೋಲ್ಲ. ಓಕೆ, ಇಂಥ ಕಡೆನೂ ನೋಡಿ, ಇಲ್ಲಿ ವೆಂಟ್ಸ್ ಇದೆ, ಇಲ್ಲಿ ವೆಂಟ್ಸ್ ಇದೆ, ಇಲ್ಲಿ ವೆಂಟ್ಸ್ ಇದೆ. ಸೊ ಆಫ್ ರೋಡ್ ಮಾಡಬೇಕಾದ್ರೆ ಹೇಗಾಗುತ್ತೆ, ಲೆಟ್ ಮಿ ಟೆಲ್ ಯು ದಿಸ್, ರೈಟ್. ನಾನು ನನ್ನ Pants.to ವ್ಯಾಲ್ಪರೈಸೋ ಜಾಕೆಟ್ ಇದೆಯಲ್ಲ, ಇದನ್ನು ಹಾಕೊಂಡು ಆಫ್ ರೋಡ್ ಮಾಡ್ತಿದ್ದೆ ಮೊದಲು. ಅಫ್ಕೋರ್ಸ್ ಇಲ್ಲಿ ವೆಂಟಿಂಗ್ ಮೆಕ್ಯಾನಿಸಮ್ ಎಲ್ಲ ಚೆನ್ನಾಗಿದೆ. ಬಟ್ ಬಿಕಾಸ್ ಮೋಸ್ಟ್ ಆಫ್ ದ ಬಾಡಿ, ಲೈಕ್ 3/4 ಆಫ್ ದ ಬಾಡಿ ಈಸ್ ಆಲ್ರೆಡಿ ಕವರ್ಡ್ ಆ್ಯಂಡ್ ದೇರ್ ಇಸ್ ನೋ ವೆಂಟಿಲೇಷನ್ ಔಟ್ ಅಲ್ಲ. ಒನ್ಸ್ ಯು ಗೆಟ್ ಇನ್ ಟು ಆಫ್ ರೋಡಿಂಗ್, ಪ್ರಾಬಬ್ಲಿ a minute or 2 into ಆಫ್ ರೋಡಿಂಗ್, ನಿಮ್ಮ ಅಡ್ರಿನಲಿನ್ ಸಕ್ಕತ್ತಾಗಿ ಕಿಕ್ ಆಗುತ್ತೆ. ಆ್ಯಂಡ್ ದೇರ್ ಇಸ್ ಅ ಲಾಟ್ ಆಫ್ ರಶ್ ಆಫ್ ಬ್ಲಡ್ ಟು ದ ಹೆಡ್. ಬಿಕಾಸ್ ಆಫ್ ದ್ಯಾಟ್ ಯು ಸ್ವೆಟ್ ಅ ಲಾಟ್. ಯಾಕೆ ಸ್ವೆಟ್ ಆಗ್ತೀರಾ? ಬಿಕಾಸ್ ಯೂಸಿಂಗ್ ಮೋರ್ ಎನರ್ಜಿ ಆ್ಯಂಡ್ ಅಫ್ಕೋರ್ಸ್ ದೆರ್ ವಿಲ್ ಬಿ ಎಕ್ಸೈಟ್ಮೆಂಟ್ ಆ್ಯಂಡ್ ಆಂಗ್ಸೈಟಿ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಅಂಥ ಟೈಮಲ್ಲಿ ಯೋರ್ ಬಾಡಿ ನೀಡ್ಸ್ ಅ ಲಾಟ್ ಆಫ್ ಏರ್ ಟು ಬ್ರೀತ್. ಓಕೆ, ಸೊ ಈ ಥರ ಜಾಕೆಟ್ಸಲ್ಲಿ ಕಷ್ಟ. ಸೊ ದೇರ್ಫೋರ್ ನೀವು ಬೇಗ ಸುಸ್ತಾಗ್ಬಿಡ್ತೀರಾ. ಓಕೆ, ನೀವು ಈ ಥರ ಆರ್ಮರ್ಸ್ ಹಾಕೊಂಡ್ರೆ, ಬಿಕಾಸ್ ನಿಮಗೆ ಥ್ರೂ ಆ್ಯಂಡ್ ಥ್ರೂ ನಿಮಗೆ ಯು ವಿಲ್ ಬಿ ಏಬಲ್ ಟು ಬ್ರೀತ್ ಬಿಕಾಸ್ ಆಫ್ ದ ವೆಂಟ್ಸ್ ದಟ್ ಇಟ್ ಹ್ಯಾಸ್ ಅಲ್ಲ. ಆ್ಯಂಡ್ ಇನ್ ದ ಎದೆ, ಚೆಸ್ಟು ಆ್ಯಂಡ್ ಈವನ್ ಬ್ಯಾಕ್ ಕೂಡ, ಆಲ್ದೋ ಇದು ನೋಡಿ ಇಷ್ಟು ಸ್ಟ್ರಾಂಗ್ ಪ್ರೊಟೆಕ್ಷನ್ ಇದೆ. ಬಟ್ ಇದು ಎಲ್ಲ ಕಡೆ ಯು ಹ್ಯಾವ್ ಆಲ್ ದ ವೆಂಟ್ಸ್. ದೇರ್ಫೋರ್ ಬ್ರೀದಿಂಗ್ ಬಿಕಮ್ಸ್ ರಿಲೇಟಿವ್ಲಿ ಈಸಿ ವೆನ್ ಕಂಪೇರ್ ಟು ಅ ಟೂರಿಂಗ್ ಜಾಕೆಟ್ ಆರ್ ಎನಿ ಅದರ್. ಸೊ ದೇರ್ಫೋರ್ ಇದನ್ನು ರೆಕಮೆಂಡ್ ಮಾಡೋದು. ಓಕೆ, ವೆನ್ ಯು ವಾಂಟ್ ಟು ಡೂ ಆಫ್ ರೋಡಿಂಗ್. ಸೊ ನಾನು ಆಫ್ ರೋಡ್ ಜರ್ಸಿ ಅಂತ ಹೇಳ್ತಾ ಇರ್ತೀನಿ. ಸೊ ಏನಂದರೆ ಆರ್ಮರ್ ಮೇಲೆ ಜರ್ಸಿ ಹಾಕೊಳ್ಳೋದು ಸ್ವಲ್ಪ ಇನಿಷಿಯಲಿ ಕಷ್ಟ ಹಾಕೊಳ್ಳೋದು. ಬಟ್ that's it. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲಾಗಿ ಹಾಕೊಂಡೆ. ಸೊ ಇದೇ ಥರ ನಾವು ಆಫ್ ರೋಡೆಲ್ಲ ಮಾಡಬೇಕಾದ್ರೆ ಹತ್ತಿರ ಕನಕಪುರಗೆಲ್ಲ ಹೋದಾಗ ಫಸ್ಟು ಆರ್ಮರ್ ಹಾಕೋತೀವಿ, ಅದ್ರ ಮೇಲೆ ಜರ್ಸಿ. ಸೊ ಈ ಜರ್ಸಿದು ಏನಪ್ಪ ಸ್ಪೆಷಾಲಿಟಿ ಅಂದರೆ, ಅಫ್ಕೋರ್ಸ್ ಇಟ್ ಈಸ್ ಆಲ್ಸೋ ಬ್ರೀದಬಲ್. ಆರ್ಮರು ಬ್ರೀದಬಲ್ಲು, ಅದ್ರ ಜೊತೆ ಇದು ಬ್ರೀದಬಲ್ಲು, ಲೈಕ್ ಇಲ್ಲಿ ನೋಡ್ತಿದ್ದೀರಾ. ದ ಬೆಸ್ಟ್ ಪಾರ್ಟ್ ಇಸ್ ದ ರೆಸಿಸ್ಟೆನ್ಸ್ ಟು ಎನಿ ಫಾಲ್. ಇವಾಗ ಆಫ್ ರೋಡ್ ಮಾಡಬೇಕಾದ್ರೆ ಬಿದ್ವಿ, ಈ ಕಡೆ ಜಾರ್ತು ಅಂದರೆ ಇದು ಹರಿಯಲ್ಲ ಈಸಿಯಾಗಿ. ಸಖತ್ತು ಗಟ್ಟಿ ಮೆಟೀರಿಯಲ್ ಇದು. ಸೊ ಇದು ಅಗೇನ್ ಬೈ ಅ ಬ್ರ್ಯಾಂಡ್ ಕಾಲ್ಡ್, ಅಗೇನ್ ದ ಸೇಮ್ ಬ್ರ್ಯಾಂಡ್, Leatt 5.5, ಅದ್ರ ಮೇಲೆಗಡೆ Leatt ಜರ್ಸಿ. ಸೊ ದಿಸ್ ಇಸ್ ಹೌ ವಿ ಡೂ ಆಫ್ ರೋಡಿಂಗ್.
ಇದೊಂಥರ ಆಫ್ ರೋಡಿಂಗ್ ಯೂನಿಫಾರ್ಮ್ ಅಂತ ಹೇಳ್ಬೋದು. ಸೊ ಎವ್ರಿ ಟೈಮ್ ನನಗೆ ಒಬ್ಬರು ಸಬ್ಸ್ಕ್ರೈಬರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಕೇಳೋರು, ಯಾವ್ದಣ್ಣ ಟೀ ಶರ್ಟ್ ಹಾಕ್ತೀರಾ ಯಾವಾಗಲೂ ನೀವು ಗಿಟಾರಲ್ಲಿ ಆಡಿಸ್ಬೇಕಾರೆ ಅಥವಾ ಮನೇಲಿ ವ್ಲಾಗ್ ಮಾಡಬೇಕಾರೆ ಅಂತ. ಟೀ ಶರ್ಟ್ ಅಲ್ಲಪ್ಪ, ಇದು ಜರ್ಸಿ ಆಫ್ ರೋಡ್ ಆರ್ಮರ್ ಮೇಲೆ ಹಾಕುವಂಥದ್ದು. ಸೊ ಇದು ನಿಮಗೆ 8,000 to 9,000 ರೂಪಾಯಿ ಆಗುತ್ತೆ. ಡಿಪೆಂಡ್ಸ್ ಆನ್ ವೆರಿ ಬೈ ಫ್ರಮ್. ಅದನ್ನು ಹೇಗೆ ತೆಗೆಯೋದು ಅಂದರೆ ಇಟ್ಸ್ ವೆರಿ ಸಿಂಪಲ್. ನಾರ್ಮಲ್ ಟೀ ಶರ್ಟ್ ತೆಗೆಯೋದು ಅಷ್ಟೇ, ದ್ಯಾಟ್ ಈಸಿ. ಸೊ ನೀವು ಅನ್ಕೋತಾ ಇರ್ಬೋದು ಆರ್ಮರ್ ಹಾಕೊಳ್ಳೋಕ್ಕೆ ಒಂದು 5 ನಿಮಿಷ, ಇದನ್ನು ಹಾಕೊಂಡು ಎಲ್ಲ ಕಡೆ ಸಿಕ್ಕಿಸ್ಕೊಳ್ಳೋದು ಇನ್ನೊಂದು 5 ನಿಮಿಷ, ತೆಗೆಯೋದು ಇನ್ನೂ 5 ನಿಮಿಷ ಅಂತ. ಬಟ್ ನಾನು ನಿಮಗೆ ತೋರಿಸಿದೆ, ಪ್ರಾಬ್ಲಿ ಇದು ಹಾಕೊಳ್ಳೋದು ಇನ್ ಅಬೌಟ್ ಒಂದು ಅಭ್ಯಾಸ ಆದಮೇಲೆ ಅಫ್ಕೋರ್ಸ್ ಇದು ಗೆದ್ದು ಸ್ಪೀಡ್ ಒಂದು 20 ಸೆಕೆಂಡು, ಇದೆಲ್ಲ ಲಾಕ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು 10 ಸೆಕೆಂಡ್ 30 ಸೆಕೆಂಡ್, ಇದು ಹಾಕೊಳ್ಳೋಕ್ಕೆ ವಿತಿನ್ ಅ ಮಿನಿಟ್, ರೈಟ್? ಯು ಕ್ಯಾನ್ ವೇರ್ ದಿ ಆರ್ಮರ್ ಆ್ಯಂಡ್ ದ ಜರ್ಸಿ ಆ್ಯಂಡ್ ಕಪಲ್ ಆಫ್ ಸೆಕೆಂಡ್ಸ್ ಟು ರಿಮೂವ್. ಅಫ್ಕೋರ್ಸ್ ಮಳೆ ಬಂದಾಗ ಎಲ್ಲ ಕಡೆ ವೆಂಟಿಲೇಷನ್ ಇದು ಅದೇ ಆಗೇ ಆಗುತ್ತೆ. ಸೊ ಯು ನೀಡ್ ಟು ಹ್ಯಾವ್ ಅ ಎಕ್ಸ್ಟರ್ನಲ್ ರೈನ್ ಗೇರ್. ಸೊ ನನ್ನ ಅಸ್ಪೀಡಾ ಜಾಕೆಟ್ದು ಒಂದು ರೈನ್ ಗೇರ್ ಇದೆ. ಸೊ ಆಫ್ ರೋಡ್ ಮಾಡೋಕೆ ಅದು ಇಟ್ಟಿರ್ತೀನಿ ಬೈಕಲ್ಲಿ. ಹಿಂದೆ ಒಂದು ಸ್ಮಾಲ್ ಡಬ್ಬ ಇದೆ, ಇನ್ ಕೇಸ್ ಮಳೆ ಬಂತಂದರೆ ಅದನ್ನು ಹಾಕ್ಕೊಂಡು ಇಟ್ಸ್ ಲೈಕ್ ಕಂಪ್ಲೀಟ್. ಸೊ ದಿಸ್ ಈಸ್ ಅಬೌಟ್ ಮೈ ಆಫ್ ರೋಡ್ ಆರ್ಮರ್. ನಾನು ಇದು ಏನಕ್ಕೆ ತೊಗೊಂಡೆ ಅಂದರೆ, ಒನ್ ಈಸ್ ಅಫ್ಕೋರ್ಸ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಲಿಯಾಟ್. ದೇ ಒನ್ ಆಫ್ ದ ಬೆಸ್ಟ್ ಇನ್ ದಿ ಆಫ್ ರೋಡ್ ಸೆಗ್ಮೆಂಟ್, ಆರ್ಮರ್ಸ್ ಆಗಲಿ ಅಥವಾ ಇದು ಏನೇ ಆಗ್ಬೋದು, ರೈಟ್? ಆ್ಯಂಡ್ ಸೆಕೆಂಡ್ಲಿ ಏನೋ ಎಲ್ಲ ರಿವ್ಯೂಸ್ ನೋಡಿದಾಗ ಐ ಫೆಲ್ಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್. ಓಕೆ, ಅಫ್ಕೋರ್ಸ್ ಇದು ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಇದೆ, ಬಟ್ ಐ ಫೆಲ್ಟ್ ರಿಯಲಿ ದಟ್ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಅಂತ. ಇದ್ರದ್ದು ಪ್ರೈಸು ಅರೌಂಡ್ ನಿಮಗೆ 25,000 to 26,000 ಸಿಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಡಿಪೆಂಡ್ಸ್ ಆನ್ ವೆರಿ ಬೈ ಫ್ರಮ್ ಆನ್ಲೈನ್ ಆಗಿರ್ಬೋದು ಅಥವಾ ಫಿಸಿಕಲ್ ಸ್ಟೋರಲ್ಲಿ, ಬಟ್ ದಿಸ್ ಇಸ್ ದ ಪ್ರೈಸ್.